ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಅತ್ಯಂತ ಭೀಕರವಾಗಿ ಭೀಭತ್ಸವಾಗಿ ಮರ್ಡರ್ ಮಾಡಲಾಗಿತ್ತು. ಆತನ ಹತ್ಯೆಯಾಗಿ 14 ದಿನ ಕಳೆದಿದೆ. ಪೌರ ಕಾರ್ಮಿಕರಿಂದ ಮೊಬೈಲ್ ಶೋಧ ಕಾರ್ಯ ಆರಂಭವಾಗಿದೆ. ವಿವಾದಕ್ಕೆ ಕಾರಣವಾದಂತಹ ಮೊಬೈಲ್ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು. ಬಿಬಿಎಂಪಿಗೆ ಸ್ಪಷ್ಟೀಕರಣವನ್ನು ಕೇಳಿ ನೋಟಿಸ್ ಅನ್ನು ಕೊಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಬಿಬಿಎಂಪಿಗೆ ನೋಟಿಸ್. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ನೋಡಿ, ಇವರು ರೇಣುಕಾಸ್ವಾಮಿಯ ಹತ್ಯೆಯ ನಂತರ ಆತನ ಮೈ ಮೇಲಿದ್ದಂತಹ ಚಿನ್ನದ ಸರ, ಖಡ್ಗ, ರಿಂಗು ಎಲ್ಲವನ್ನೂ ಕೂಡ ಕದೀತಾರೆ. ಅದಾದ ಮೇಲೆ ಯಾವುದೇ ಕುರುಹು ಸಿಗಬಾರ್ದು ಅನ್ನುವಂತಹ ಕಾರಣಕ್ಕೆ ರೇಣುಕಾಸ್ವಾಮಿಯ ಮೊಬೈಲನ್ನು, ಪವಿತ್ರ ಗೌಡಗೆ ಮಾಡಿದಂತಹ ಅಶ್ಲೀಲ ಮೆಸೇಜ್ ಮಾಡಿದಂತಹ ಮೊಬೈಲನ್ನು ರಾಜಕಾಲುವೆಗೆ ಎಸೆಯುವಂತಹ ಕೆಲಸವನ್ನು ಮಾಡ್ತಾರೆ. ಆ ರಾಜಕಾಲುವೆಯಲ್ಲಿ ಮೊಬೈಲ್ ಹುಡುಕಿಸುವಂತಹ ಕಾರ್ಯಕ್ಕೆ ಪೌರ ಕಾರ್ಮಿಕರನ್ನ ಬಳಸಿಕೊಂಡಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕಾರಣ 14 ಜನ ಆರೋಪಿಗಳನ್ನೇ ರಾಜಕಾಲುವೆಗೆ ಇಳಿಸಬೇಕಿತ್ತು, ಅವರಿಂದಲೇ ಮೊಬೈಲನ್ನು ಹುಡುಕಿಸ್ಬೇಕಿತ್ತು ಅಂಥೇಳಿ ಹಲವರು ಈ ವಿಚಾರವನ್ನ ಟೀಕಿಸುವಂತಹ ಕೆಲಸವನ್ನ ಮಾಡಿದ್ರು. ಈ ಬೆನ್ನಲ್ಲೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಿಬಿಎಂಪಿಗೆ ಒಂದು ನೋಟಿಸ್ ಪಾಸ್ ಆಗಿದೆ. ಪೌರ ಕಾರ್ಮಿಕರಿಂದ ಮೊಬೈಲ್ ಶೋಧ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೇಳಿದೆ. ವಿವಾದಕ್ಕೆ ಕಾರಣವಾಗಿರುವಂತಹ ಮೊಬೈಲ್ ಇಲ್ಲಿಯವರೆಗೂ ಕೂಡ ಸಿಕ್ಕಿಲ್ಲ. ನಿರಂತರವಾಗಿ ಪೌರ ಕಾರ್ಮಿಕರನ್ನು ಕರೆಸಿಕೊಂಡು ರಾಜಕಾಲುವೆಯಲ್ಲಿ ಇಳಿಸಿ ಅವರಿಂದ ಮೊಬೈಲ್ ಹುಡುಕಿಸುವಂತಹ ಕೆಲಸ ಆಗ್ತಾ ಇರುವಂತಹದ್ದು. ಒಂದು ಕಡೆ ಪೊಲೀಸರ ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ ಹಲವು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯಾಗಿ 14 ದಿನ, ಇನ್ನೂ ಪತ್ತೆಯಾಗಿಲ್ಲ ರೇಣುಕಾಸ್ವಾಮಿಯ ಮೊಬೈಲ್ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಇಲ್ಲಿಯವರೆಗೂ ಕೂಡ ಫೋನ್ ಸಿಕ್ಕಿಲ್ಲ. ಮೊಬೈಲ್ ಹುಡುಕಾಟಕ್ಕೆ ಪೌರ ಕಾರ್ಮಿಕರ ಬಳಕೆಯ ವಿಚಾರ ವ್ಯಾಪಕ ಸದ್ದನ್ನ ಮಾಡಿತ್ತು. ರಾಜಕಾಲುವೆಗೆ ಇಳಿಸಿ ಶೋಧ ಮಾಡಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ ಜನರು ಪ್ರಶ್ನೆ ಮಾಡಿದ್ರು. ಪೊಲೀಸರ ನಡೆಗೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆಯಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಒಂದು ಪತ್ರ ಕೂಡ ಬರೆಯಲಾಗಿದೆ. ಪೌರ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡಿದ್ದು ಯಾಕೆ? ಈಗ ಅದು ಮಾಡ್ತಾ ಇರುವಂತಹ ಪ್ರಶ್ನೆ ಕೇವಲ ಸಮಾಜ ಕಲ್ಯಾಣ ಇಲಾಖೆಯಲ್ಲ, ರಾಜ್ಯದ ಪ್ರತಿಯೊಬ್ಬ ಜನರು ಕೂಡ ಕೇಳ್ತಾ ಇರುವಂತಹ ಪ್ರಶ್ನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ. ಕಾರಣ ಈ 17 ಜನ ಆರೋಪಿಗಳೇನಿದ್ರು ಅವರನ್ನೇ ಇಳಿಸಬೇಕಿತ್ತು ರಾಜಕಾಲುವೆಗೆ. ಅವರು ಮಾಡಿರುವಂತಹ ತಪ್ಪಿಗೆ ಪೌರ ಕಾರ್ಮಿಕರನ್ನ ರಾಜಕಾಲುವೆಗೆ ಇಳಿಸಿ ಮೂಗು ಮುಚ್ಚಿಸಿ ಮೊಬೈಲ್ ಹುಡುಕಿಸುವಂತಹ ಕೆಲಸ ಏನಿತ್ತು ಅಂಥೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ಪೊಲೀಸರ ನಡೆ ಸಹಜವಾಗಿಯೇ ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಎಚ್ಚೆತ್ತುಕೊಂಡು ಬಿಬಿಎಂಪಿಗೆ ಒಂದು ಪತ್ರವನ್ನು ಬರೆದಿದೆ. ಪೌರ ಕಾರ್ಮಿಕರನ್ನ ರಾಜಕಾಲುವೆಗೆ ಇಳಿಸಿ ಮೊಬೈಲ್ ಹುಡುಕಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೇಳಿದೆ. ಬಿಬಿಎಂಪಿ ಯಾವ ರೀತಿ ಸ್ಪಷ್ಟನೆ ಕೊಡುತ್ತೆ ಕಾದ್ ನೋಡಬೇಕಿದೆ. ಒಂದು ಕಡೆ ಪೊಲೀಸರ ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ ಈ ಮೊಬೈಲ್ಗಾಗಿ ತೀವ್ರ ಹುಡುಕಾಟ ಆಗ್ತಾ ಇರುವಂಥದ್ದು. ಇದೇ ಮೊಬೈಲ್ನಿಂದ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಕಮೆಂಟ್ ಒಂದನ್ನು ಮಾಡ್ತಾರೆ. ಅದೇ ಮೊಬೈಲ್ಗೇನೆ ಡಿ ಗ್ಯಾಂಗ್ನ ಸದಸ್ಯರು ಮಹಿಳೆಯೊಬ್ಬಳ ಸೋಗಿನಲ್ಲಿ ಆತನನ್ನು ಟ್ರ್ಯಾಪ್ ಮಾಡಿ ಬೆಂಗಳೂರಿಗೆ ಕರೆತರ್ತಾರೆ. ಇಲ್ಲಿ ಆತನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಆಗುತ್ತೆ. ಪ್ರಜ್ಞೆ ತಪ್ಪಿದ್ರೂ ಕೂಡ ಎಬ್ಬಿಸಿ ಆತನಿಗೆ ಮೆಗ್ಗಾರ ಮಷೀನ್ ಮೂಲಕ ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸ ಆಗುತ್ತೆ. ಪೊಲೀಸರ ತನಿಖೆಯಲ್ಲಿ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದಂತಹ ರಿಮ್ಯಾಂಡ್ ಕಾಪಿಯಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಬಹಿರಂಗವಾಗಿದೆ.